ಒಂದು ಮಣ್ಣು ಫಲವತ್ತತೆ ಆಗಿರ್ಬೇಕು ಅಂದ್ರೆ ಎರೆಹುಳುಗಳ ಪಾತ್ರ ಪ್ರಮುಖ ಪಾತ್ರ ವಹಿಸುತ್ತೆ. ನಾವೇನ್ ಹೊಲದಲ್ಲಿ ಉಳ್ಮೆ ಮಾಡ್ತೀವಲ್ಲ ನೇಗ್ಲಲ್ಲಿ, ಅದು ನಮ್ಮ ಖುಷಿಗೆ ಮಾತ್ರ. ಆದ್ರೆ ಎರೆಹುಳುಗಳು 100 ಮೀಟರ್ ಒಳಗಡೆ ಹೋಗ್ಬಿಟ್ಟು ಉಳ್ಮೆ ಮಾಡುತ್ತೆ. ಇದು ಎರೆಜಲ ಮತ್ತೆ ಎರೆಗೊಬ್ಬರ ಉತ್ಪತ್ತಿ ಮಾಡುವ ಘಟಕಗಳು ಸ್ವತಃ ರೈತನೇ ಕಂಡಿಡ್ಕೊಂಡು ತಮ್ಮ ಜಮೀನುಗಳಿಗೆ 8 ಎಕರೆ ಜಮೀನ್ಗೆ ಇದನ್ನ ಪ್ರತಿನಿತ್ಯ ನೀರಿನ ಮುಖಾಂತರ ಕೊಡ್ತಾ ಇದ್ದಾರೆ. 3 ತಿಂಗಳು ಆದ ನಂತರ ಗೊಬ್ಬರದ ಮುಖಾಂತರನು ಕೊಡ್ತಾರೆ. ಒಂದು ಸಲ ನಾವೇನಾದ್ರೂ ಇದಕ್ಕೆ ಫಿಲ್ ಮಾಡಿದ್ರೆ 15 ದಿನಗಳ ನಂತರ ನಮ್ಗೆ ಎರೆಜಲ ಸಿಗುತ್ತೆ. 3 ತಿಂಗಳವರೆಗೂ ನಾವು ತಗೊಬಹುದು ಎರೆಜಲನ. 3 ತಿಂಗಳು ಆದ ನಂತರ ನಾವು ಎರೆ ಗೊಬ್ಬರನ ಉತ್ಪತ್ತಿ ಮಾಡ್ಕೊಂಡು ನಾವು ತೋಟಗಳಿಗೆ ಕೊಟ್ಕೊಬಹುದು. ಒಂದು ಡ್ರಮ್ ಅಲ್ಲಿ 6 ಕೆಜಿ ಎರೆಹುಳು ಬಿಟ್ಟಿದ್ದಾರೆ. 6 ಕೆಜಿ ಅದು 3 ತಿಂಗಳಿಗೆ ದುಪ್ಪಟ್ಟಾಗುತ್ತೆ. ಪ್ರತಿನಿತ್ಯ ಒಂದು ಡ್ರಮ್ ಇಂದ 4 ಲೀಟರ್ ಎರೆಜಲ ಬರುತ್ತೆ. ಆ 4 ಲೀಟರ್ ಎರೆಜಲಕ್ಕೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಪ್ರತಿನಿತ್ಯ ಡ್ರಿಪ್ ಮುಖಾಂತರ ಅವರ ತೋಟಗಳಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಕೊಡೋದ್ರಿಂದ ನಮ್ಮ ತೋಟಗಳು ಸಮೃದ್ಧಿಯಾಗಿ ಬೆಳೀತವೆ ಮತ್ತೆ ನಮ್ಮ ತೋಟದ ಮಣ್ಣು ಆರೋಗ್ಯವಾಗಿರುತ್ತೆ. ಹಾಗೆ ಎರೆಜಲ ಮತ್ತೆ ಎರೆಗೊಬ್ಬರ ಯಾವ ರೀತಿ ನಾವೇ ತಯಾರು ಮಾಡ್ಕೊಬಹುದು ನಮ್ಮ ಮನೆಯಲ್ಲೇನೋ, ಇದು ಸಂಪೂರ್ಣ ಮಾಹಿತಿ ರೈತರಾದಂತಹ ಕೀರ್ತಿ ಅವರು ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ, ನೋಡಿ.